ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಲು ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಅಪ್ಲಿಕೇಶನ್ಸ್ ರಿಲೀಸ್ ಆಗಿದೆ, ಅಪ್ಲಿಕೇಶನ್ಸ್ ಆರಂಭ ಕೂಡ ಆಗಿದೆ. ಸೊ ನಾನೀಗ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಇದರ ಲಿಂಕನ್ನು ಡೈರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಸೊ ಆ ಡಿಸ್ಕ್ರಿಪ್ಷನ್ ಒಳಗಡೆ ಹೋಗಿ ನೀವು ಲಿಂಕಿಗೆ ಡೈರೆಕ್ಟ್ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟಿಗೆ ಕೂಡ ಬರ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿರೋ ಬಗ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಅದಕ್ಕೆ ಎಷ್ಟು ಇದನ್ನು ಪೇ ಮಾಡಬೇಕು, ಆಮೇಲೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ. ಕೆಳಭಾಗದಲ್ಲಿ ಇಲ್ಲಿ ನೋಡ್ಬೋದು, ಇದು ಅಪ್ಲೈ ಫಾರ್ ಹಿಯರ್ ಅಂತಿದೆ. ಅಂದರೆ ಈಗ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಈ ಲಿಂಕಿಗೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಸೊ ಉದಾಹರಣೆಗೆ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ಅಪ್ಲೈ ನಾನು ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ. ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಬರ್ತಾ ಇದೆ, ಹೌದಾ? ಸೊ ಬರ್ತಾ ಇದೆ, ಲಿಂಕ್ ಓಪನ್ ಆಗಿದೆ. ಸೊ ಇಲ್ಲಿ ನೀವು ಮೊಬೈಲ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲೆಲ್ಲ ಇದು ಡೀಟೇಲ್ಸ್ ಇದ್ದಾವೆ. ನಾನು ಲೈವಲ್ಲಿ ಬಂದಾಗ, ಯಾಕಂದರೆ ಜಸ್ಟ್ ಇವಾಗ ಅಪ್ಡೇಟ್ ಆಗಿದೆ, ಇದು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ಲೆವೆಲಿನ ಬಂದಾಗ ನೀವು ಏನು ಮಾಡ್ಬೋದು ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ಮೊಬೈಲಲ್ಲೂ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನೆಟ್ ಸೆಂಟ್ರಿಗೆ ಹೋಗಿ ಕೂಡ ನೆಟ್ಟಲ್ಲಿ ಹಾಕ್ಬೋದು. ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನಿಸುತ್ತೆ ಹೆಂಗೆ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಮೊಬೈಲ್ ಮುಖಾಂತರ ಹಾಕೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ, ನೋಡ್ಬೋದು ಇಲ್ಲಿ. ಸೊ ಫಸ್ಟಿಗೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಕ್ವಾಲಿಫಿಕೇಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ ನಿಮಗೆ ನೋಡಿರಿ, SSLC, PUC, ಆರ್ಟ್ಸು, ಕಾಮರ್ಸ್ ಅಥವಾ ಪ್ಯಾರಾಮೆಡಿಕಲ್ ಆಗಿದ್ದರೆ ಅದು ಕೂಡ. ನೀವು SSLC ಇದ್ದರೆ SSLC ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ಮೇಲೆ SSLC ಇರುವಂಥ ಹೆಸರನ್ನು ಫಿಲ್ ಮಾಡಬೇಕು. ಆ್ಯಸ್ ಪರ್ SSLC ಮುಖಾಂತರ ಮಾಡಬೇಕು. ಅದಾದಮೇಲೆ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ, ಅರ್ಜೆಂಟ್ ಮಾಡಬೇಡ್ರಿ. ಆಮೇಲೆ ಇಲ್ಲಿ ಜಾತಿ ಯಾವುದು ಬರುತ್ತೆ ಕ್ಲಿಕ್ ಮಾಡ್ಕೋಬೇಕು. ಜನ್ಮ ದಿನಾಂಕ, ವಯಸ್ಸು ತಾನು ತೊಗೊಂಡ್ಬಿಡುತ್ತೆ. ಅದಾದಮೇಲೆ ಲಿಂಗ ಯಾವುದು, ಮೇಲು ಫಿಮೇಲು, ಇಮೇಲ್ ID ಹಾಕಿ, ಮೊಬೈಲ್ ನಂಬರನ್ನು ಹಾಕಿ, ಆಧಾರ್ ಕಾರ್ಡ್ ನಂಬರ್ ನಿಮ್ದು ಹಾಕಿ, ಆಮೇಲೆ ನಿಮ್ಮದು ಯಾವುದು ಜಾತಿ ಬರುತ್ತೆ, ಧರ್ಮ ಯಾವುದನ್ನು ಹಾಕಿ. ಸೊ ಹಾಕಿದ ಮೇಲೆ ನೆಕ್ಸ್ಟ್ ಅಂದರೆ ನಿಮ್ಮ ತಂದೆಯ ಮೊಬೈಲ್ ನಂಬರು, ಹೆಸರು, ತಂದೆಯ ಮೊಬೈಲ್ ನಂಬರು, ಆದಾಯ, ಆಮೇಲೆ ತಾಯಿ ಹೆಸರು, ಇಷ್ಟನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಜಿಲ್ಲೆ ವಿಳಾಸ ಅಡ್ರೆಸ್ ಹಾಕಬೇಕು. ಇಲ್ಲಿ ಟೈಪ್ ಮಾಡಬೇಕು ಕಂಪ್ಲೀಟ್ ಆದಂಥ ಅಡ್ರೆಸ್ಸು, ನಿಮ್ಮ ಜಿಲ್ಲೆ, ನಿಮ್ಮ ಪಿನ್ ಕೋಡ್ ನಂಬರ್. ಸೇಮ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಟಿಕ್ ಮಾಡಿಬಿಡಿ. ಸೇಮ್ ಇದ್ದರೆ ಟಿಕ್ ಮಾಡಿಬಿಡಿ, ತೊಗೊಂಡ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮದು SSLC ಇದ್ದರೆ SSLC ಬೋರ್ಡ್ ಬರುತ್ತೆ, ರಿಜಿಸ್ಟ್ರೇಷನ್ ನಂಬರು, ಮಾರ್ಕ್ಸು, ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸು, ಅಪ್ಟೇನ್ ಮಾರ್ಕ್ಸು, ಪರ್ಸೆಂಟೇಜ್ ತಾನು ತೊಗೊಂಡ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಇದರಲ್ಲಿ 3 ಯಾವ್ದು ನೋಡ್ಕೊಳ್ರಿ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಟಿಕ್ ಮಾಡಿರಿ, ಹೈದರಾಬಾದ್ ಕರ್ನಾಟಕ ಇದ್ದರೆ ಟಿಕ್ ಮಾಡಿ. ಇವೆರಡು ಇದನ್ನು ಟಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಕಾಮನ್ ಆಗಿ 7 ವರ್ಷ ಸ್ಟಡಿ ಮಾಡೋದು ಎಲ್ಲರಿಗೂ ಬರುತ್ತೆ, ಇದನ್ನು ಟಿಕ್ ಮಾಡ್ಕೊಂಬೇಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಫೋಟೋ, ಸಿಗ್ನೇಚರು, ಆಧಾರ್ ಕಾರ್ಡ್, ಇದು SSLC ಮಾರ್ಕ್ಸ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಓಕೆ, ಇಲ್ಲಾಂದರೆ ಬಿಟ್ಟುಬಿಡಿ. ಆಧಾರ್ ಕಾರ್ಡ್ ಇಷ್ಟೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ನೀವು ಏನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ನೋಡಿ, ನಾನು ಲೈವಲ್ಲಿ ಬಂದಾಗ ಇದನ್ನು ಲೈವಾಗಿ ನೀಟಾಗಿ ಹೇಳ್ಕೊಡ್ತೇನೆ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಗುಡ್ ನ್ಯೂಸು, ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಮಾಹಿತಿನ ಶೇರ್ ಮಾಡಿ.